ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಪ್ರಚಾರ ಚಾನಲ್. ಈ ವರ್ಷ 2025 ಮುಗೀತು. ಒಂದು ಒಳ್ಳೆ ಮೆಮೊರಿಗೋಸ್ಕರ ಎಲ್ಲರ ಟೀಮ್ ಔಟಿಂಗ್ ಪ್ಲಾನ್ ಮಾಡೋಣ ಅಂತ ನಮ್ಮ ಕೊಲೀಗ್ಸ್ ಎಲ್ಲ ಪ್ಲಾನ್ ಮಾಡಿದ್ವಿ. ಹಾಗೆ ಹುಡುಕ್ತಿರ್ಬೇಕಾರೆ ಒಂದು ರೆಸಾರ್ಟ್ ಹುಡುಕೋಣ ಅಂತ ಸರ್ಚ್ ಮಾಡಿದ್ವಿ. ಹಾಗೆ ಎಲ್ಲರ ಒಪಿನಿಯನ್ ಕೂಡ ಈ ಟೀಮ್ ಔಟಿಂಗ್ ಅಡ್ವೆಂಚರಸ್ ಆಗಿರ್ಬೇಕು, ಹಾಗೆ ನೇಚರ್ ವ್ಯೂ ಇರಬೇಕು ಅನ್ನೋದೊಂದು ಇತ್ತು. ಸೊ ಫೈನಲಿ ಒಂದು ರೆಸಾರ್ಟ್ ಬುಕ್ ಮಾಡಿದ್ವಿ. ಅದು ರಾಮನಗರ ಹತ್ರ ಇರೋ ವೈಲ್ಡ್ ವ್ಯಾಲಿ ಮೌಂಟೇನ್ ಬೇರ್ ರೆಸಾರ್ಟ್ ಅಂತ. ಫಸ್ಟ್ ನಮ್ಮ ಜರ್ನಿನ ಬ್ರೇಕ್ಫಾಸ್ಟ್ ಇಂದ ಸ್ಟಾರ್ಟ್ ಮಾಡೋಣ ಅಂತ ಹೋಗ್ತಾ ದಾರಿಲಿ ಕೃಷ್ಣಂ ಅನ್ನೋ ಹೋಟೆಲಲ್ಲಿ ಬಿಸಿ ಬಿಸಿ ಇಡ್ಲಿ ವಡೆ ತಿಂದು ಫಿಲ್ಟರ್ ಕಾಫಿ ಕುಡಿದು ಸ್ಟಾರ್ಟ್ ಮಾಡಿದ್ವಿ. ಕೊನೆಗೂ ವೈಲ್ಡ್ ವ್ಯಾಲಿ ಮೌಂಟೇನ್ ಬೇರ್ ರೆಸಾರ್ಟ್ನ ರೀಚ್ ಆದ್ವಿ. ನಾವು ಹೊರಟಿದ್ದು ಎಲ್ಚನಹಳ್ಳಿಯಿಂದ. ಸೊ ಎಲ್ಚನಹಳ್ಳಿಯಿಂದ 52 ಕಿಲೋಮೀಟರ್ಸ್ ಆಗುತ್ತೆ. 1 hour 10 minutes ಅಲ್ಲಿ ನೀವು ವೈಲ್ಡ್ ವ್ಯಾಲಿ ಮೌಂಟೇನ್ ರೆಸಾರ್ಟ್ಗೆ ರೀಚ್ ಆಗ್ಬೋದು. ಫ್ರೆಂಡ್ಸ್, ಈ ವಿಡಿಯೋನ ಕೊನೆ ತನಕ ನೋಡಿ. ವೈಲ್ಡ್ ವ್ಯಾಲಿ ಮೌಂಟೇನ್ ಬೇರ್ ರೆಸಾರ್ಟ್ ಬಗ್ಗೆ ಇನ್ನೂ ಹೆಚ್ಚು ಡೀಟೇಲ್ಸ್ ನಾನು ಕೊಡ್ತಾ ಹೋಗ್ತೀನಿ. ಮೊದಲಿಗೆ ಈ ರೆಸಾರ್ಟ್ ನಲ್ಲಿ ಯಾವ ತರ ಅಕಾಮಿಡೇಷನ್ಸ್ ಇದೆ ಅಂತ ಹೇಳ್ತಾ ಹೋಗ್ತೀನಿ. ಇಲ್ಲಿ ಎಕ್ಸಿಕ್ಯೂಟಿವ್ ರೂಮ್ಸ್, ಡಾರ್ಮೆಟರಿ ರೂಮ್ಸ್, ಟೆಂಟ್ ಹೌಸ್, ಹೀಗೆ ಮಲ್ಟಿಪಲ್ ಬೆಡ್ರೂಮ್ ಆಪ್ಷನ್ಸ್ ಇಲ್ಲಿ ಅವೈಲೇಬಲ್ ಇದೆ. ಈ ರೆಸಾರ್ಟ್ ನಲ್ಲಿ ನಿಮ್ಗೆ ಏನೇನು ಸರ್ವಿಸ್ ಅವೈಲೇಬಲ್ ಇದೆ ಅಂದ್ರೆ ಸ್ವಿಮ್ಮಿಂಗ್ ಪೂಲ್, ಕಾನ್ಫರೆನ್ಸ್ ಹಾಲ್ಸ್, ನೈಟ್ ಸ್ಟೇ ಚಾಯ್ಸಸ್, ಬೋನ್ ಫೈರ್ ಅಂಡ್ ಮ್ಯೂಸಿಕ್ ಅಂಡ್ ಫನ್ ಇವೆಂಟ್ಸ್, ಟ್ರೆಕ್ಕಿಂಗ್ ಸ್ಪಾಟ್ಸ್, ಕಿಡ್ಸ್ ಏರಿಯಾ, ಪ್ಲೇ ಏರಿಯಾ, ಆಂಫಿ ಥಿಯೇಟರ್, ಪಾರ್ಟಿ ಹಾಲ್ ಅಂಡ್ ವೆಡ್ಡಿಂಗ್ ಲಾನ್ಸ್, ಇಂಡೋರ್ ಅಂಡ್ ಔಟ್ಡೋರ್ ಗೇಮ್ಸ್, ರೈನ್ ಡ್ಯಾನ್ಸ್, ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಇಲ್ಲಿ ಬೋಟಿಂಗ್ ವ್ಯವಸ್ಥೆ ಕೂಡ ಇದೆ. ಈ ರೆಸಾರ್ಟ್ಗೆ ಬಂದವರು ಇಲ್ಲೇ ಪಕ್ಕದಲ್ಲಿರೋ ಶ್ರೀ ರೇವಣ್ಣ ಸಿದ್ದೇಶ್ವರ ಬೆಟ್ಟಕ್ಕೆ ವಿಸಿಟ್ ಮಾಡ್ಬೋದು. ಮೇಲೆ ಶಿವನ ಟೆಂಪಲ್ ಇದೆ. ಸೊ ಇಲ್ಲಿ ಈಸಿಯಾಗಿ ಮೆಟ್ಲು ಹತ್ಕೊಂಡು ಮೇಲ್ ತನಕ ಹೋಗ್ಬೋದು. ಪಾರ್ಕಿಂಗ್ ಜಾಗಕ್ಕೆ ಬಂದು ನೀವು ಸುತ್ತಲೂ ಒಂದು ರೌಂಡ್ ನೋಡಿದ್ರೆ ವಾತಾವರಣ ತುಂಬಾ ಖುಷಿ ಅನಿಸುತ್ತೆ. ಈ ರೆಸಾರ್ಟ್ನ ಮೇನ್ ಲ್ಯಾಂಡ್ ಮಾರ್ಕ್ ಬಂದು SRS ಹಿಲ್ಸ್, ಶ್ರೀ ರೇವಣ್ಣ ಸಿದ್ದೇಶ್ವರ ಬೆಟ್ಟ ಅಂತ. ಹಾಗೆ ಸುತ್ತು ನೋಡ್ತಾ ಗೇಟ್ನ ಎಂಟ್ರಿ ಆದ್ವಿ. ಎಂಟ್ರಿ ಆಗ್ತಿದ್ದಂಗೆ ರಿಸೆಪ್ಷನ್ ನಲ್ಲಿ ನಿಮ್ದು ಚೆಕ್ ಇನ್ ಡೀಟೇಲ್ಸ್ ಕೊಡಬೇಕು. ನಂತರ ವೆಲ್ಕಮ್ ಡ್ರಿಂಕ್ ನ ಕುಡಿತಾ ಒಳಗಡೆ ಹೋಗ್ತಿದ್ದಂಗೆ ನಿಮ್ಗೆ ಒಬ್ರು ಗೈಡ್ ಸಿಗ್ತಾರೆ. ಅವ್ರ ಗೈಡ್ ನಿಮ್ಗೆ ಕಂಪ್ಲೀಟ್ ಡೀಟೇಲ್ಸ್ ಎಕ್ಸ್ಪ್ಲೈನ್ ಮಾಡ್ತಾರೆ. ನಿಮ್ಮ ಪ್ಯಾಕೇಜ್ ನ ಪ್ರಕಾರ ಬೆಳಿಗ್ಗೆ ತಿಂಡಿ, ಮಧ್ಯಾಹ್ನ ಊಟ, ಹೈ ಟೀ, ರಾತ್ರಿ ಊಟ, ವೆಜ್ ಆರ್ ನಾನ್ ವೆಜ್, ನಿಮ್ಮ ಪ್ಯಾಕೇಜ್ ನ ಪ್ರಕಾರ ಅವ್ರು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾರೆ. ಇನ್ನೊಂದು ಏನಪ್ಪ ತುಂಬಾ ಇಂಪಾರ್ಟೆಂಟ್ ಅಂದ್ರೆ ಇಲ್ಲಿನ ಆಕ್ಟಿವಿಟೀಸ್. ಈ ರೆಸಾರ್ಟ್ ನಲ್ಲಿ ನಿಮ್ಮ ಪ್ಯಾಕೇಜ್ ಪ್ರಕಾರ ಏನೇನು ಆಕ್ಟಿವಿಟೀಸ್ ಅವೈಲೇಬಲ್ ಇದೆ. ಮೊದಲಿಗೆ ಜಿಪ್ ಲೈನ್, ಆರ್ಚರಿ, ಕಮಾಂಡೋ ಕ್ಲೈಂಬಿಂಗ್, ಸ್ಕೈ ಕ್ಲೈಂಬಿಂಗ್, ರೈನ್ ಡ್ಯಾನ್ಸ್, ಸ್ವಿಮ್ಮಿಂಗ್ ಪೂಲ್, ಕಾಯಾಕಿಂಗ್, ಬೋನ್ ಫೈರ್, ಟಾರ್ಗೆಟ್ ಶೂಟಿಂಗ್, ರೋಪ್ ವಾಕ್, ಇಂಡೋರ್ ಅಂಡ್ ಔಟ್ಡೋರ್ ಗೇಮ್ಸ್. ನೀವು ಒಂದ್ ನೈಟ್ ಸ್ಟೇ ಮಾಡ್ತೀವಿ ಅನ್ನೋದಾದ್ರೆ ಅವರು ನಿಮ್ಗೆ ಬೋನ್ ಫೈರ್ ಕೂಡ ಅರೇಂಜ್ ಮಾಡ್ಕೊಡ್ತಾರೆ, ಹಾಗೆ ಮ್ಯೂಸಿಕ್ ಕೂಡ. ಇದೆಲ್ಲ ಆಕ್ಟಿವಿಟೀಸ್ ಎಕ್ಸ್ಪ್ಲೈನ್ ಮಾಡ್ತಿದ್ದಂಗೆ ನಮ್ಮ ಹುಡುಗರು ಟೀಮ್ ಬಿಲ್ಡಿಂಗ್ ಆಕ್ಟಿವಿಟೀಸ್ ನ ಶುರು ಮಾಡ್ಬಿಟ್ಟಿದ್ರು. ಟೀಮ್ ಬಿಲ್ಡಿಂಗ್ ಆಕ್ಟಿವಿಟೀಸ್ ಎಲ್ಲ ಆಡಿ ಎಲ್ಲ ಸುಸ್ತಾಗಿತ್ತು. ಎಲ್ಲರೂ ಇದಾಗ್ತಿದಂಗೆ ಸ್ವಿಮ್ಮಿಂಗ್ ಪೂಲ್ ಬಂದ್ವಿ. ತುಂಬಾ ಬಿಗ್ ಸ್ವಿಮ್ಮಿಂಗ್ ಪೂಲ್, ಮಕ್ಕಳಿಗಂತ ಸಪರೇಟ್ ಸ್ಪೇಸ್ ಇದೆ. ಒಟ್ಟಲ್ಲಿ ನಮ್ಮ ಹುಡುಗರು ಸ್ವಿಮ್ಮಿಂಗ್ ಪೂಲ್ ನಲ್ಲಿ ಆಡಿ ಸಖತ್ತಾಗಿ ಎಂಜಾಯ್ ಮಾಡಿದ್ರು. ವೆದರ್ ತುಂಬಾ ಕೋಲ್ಡ್ ಇರೋದ್ರಿಂದ ಕೆಲವರು ಕ್ರಿಕೆಟ್ ಆಡಿ ಎಂಜಾಯ್ ಮಾಡಿದ್ರು. ಹಾಗೆ ಇಲ್ಲೊಬ್ರು ಗೈಡ್ ಕೂಡ ಇರ್ತಾರೆ, ನಿಮ್ಮ ಆಕ್ಟಿವಿಟೀಸ್ ನ ವಾಚ್ ಮಾಡ್ತಿರ್ತಾರೆ.
ನೋಡಿ ಹೇಗೆ ಕ್ರಿಕೆಟ್ನ ಎಂಜಾಯ್ ಮಾಡ್ತಿದ್ದಾರೆ. ಗ್ರೌಂಡಲ್ಲಿ ಕೆಲವೊಂದು ಟೆಂಟ್ ಹೌಸ್ ಕೂಡ ಇದೆ. ಹಾಗೆ ನಾನು ಜಿಪ್ಲೈನ್ ಎಕ್ಸ್ಪೀರಿಯನ್ಸ್ ನೋಡೋಣ ಅಂತ ನಾನು ಟ್ರೈ ಮಾಡಿದೆ. ಒಂಥರ ಥ್ರಿಲ್ ಆಗಿರುತ್ತೆ. ಕೆಲವೊಂದು ಗೇಮ್ಸ್ ಆಡಿ ಸೀದಾ ನಾನು ಡಾರ್ಮೆಟರಿ ರೂಮಿಗೆ ಬಂದೆ. ಈ ಡಾರ್ಮೆಟರಿ ರೂಮಲ್ಲಿ ನಿಮಗೆ 9 to 10 ಬೆಡ್ಸ್ ಅವೈಲೇಬಲ್ ಇರುತ್ತೆ. ಅದಲ್ಲದೆ 4 to 5 ಬೆಡ್ಸ್ ಅವೈಲೇಬಲ್ ಇರೋ ರೂಮ್ಸ್ ಕೂಡ ಅವೈಲೇಬಲ್ ಇದೆ. ಇಲ್ಲಿ ತುಂಬಾ ನೀಟ್ ಅಂಡ್ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ. ಅಲ್ಲಿಂದ ಸೀದಾ ಟೆಂಟ್ ಹೌಸ್ ಇರೋ ಜಾಗಕ್ಕೆ ಬಂದಿದ್ದೀನಿ. ಇಲ್ಲಿ ಒಂದು ಟೆಂಟ್ ಹೌಸ್ ಅಲ್ಲಿ 2 ಅಡಲ್ಟ್ಸ್ ಸ್ಟೇ ಮಾಡ್ಬೋದು. ತುಂಬಾ ಸ್ಪೇಷಿಯಸ್ ಆಗಿರೋ ಜಾಗದಲ್ಲಿ ಟೆಂಟ್ ಹೌಸ್ ಇಟ್ಟಿದ್ದಾರೆ, ಗಿಡಗಳ ಮಧ್ಯೆ, ಮರಗಳ ಮಧ್ಯೆ. ಅಲ್ಲಿಂದ ನೆಕ್ಸ್ಟ್ ಕಿಚನ್ ಏರಿಯಾಗೆ ಬಂದಿದ್ದೀನಿ. ಕಿಚನ್ ಏರಿಯಾ ತುಂಬಾ ನೀಟಾಗಿ ಇಟ್ಕೊಂಡಿದ್ದಾರೆ. ಇಲ್ಲಿ ವೆಜ್ ಆರ್ ನಾನ್ ವೆಜ್ ಫುಡ್ ಕೂಡ ತುಂಬಾ ಚೆನ್ನಾಗಿದೆ. ಇದೆಲ್ಲ ನೋಡ್ತಿದ್ದಂಗೆನೆ ಹೊಟ್ಟೆ ಹಸಿವು ಶುರು ಆಯ್ತು. ನಾನು ಡೈನಿಂಗ್ ಹಾಲ್ ಬರೋಕ್ಕಿಂತ ಮುಂಚೆನೆ ನಮ್ಮ ಹುಡುಗರು ಆಲ್ರೆಡಿ ಶುರು ಹಚ್ಕೊಂಡಿದ್ರು. ಎಲ್ಲಾ ತರಹದ ಡಿಫ್ರೆಂಟ್ ವೆರೈಟಿ ಫುಡ್ಗಳನ್ನ ಟೇಸ್ಟ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರು. ಅನ್ಲಿಮಿಟೆಡ್ ಬಫೆಟ್ ಅಂದ್ರೆ ನಮ್ಮ ಹುಡುಗರು ಬಿಡ್ತಾರ, ಸರಿಯಾಗಿ ಬಾರಿಸ್ತಾರೆ. ಹಾಗೆ ಈ ರೆಸಾರ್ಟ್ನ ಸುತ್ತಲೂ ಒಂದು ರೌಂಡ್ ಹಾಕಿದ್ವಿ. ಅರೆ ಎಲ್ಲಪ್ಪ, ವಿಡಿಯೋದಲ್ಲಿ ನೀವು ಬೋಟಿಂಗ್ ಅಂತ ಹೇಳಿದ್ರಿ, ಎಲ್ಲೂ ಕಾಣಲೇ ಇಲ್ಲ ಅಂತ ಹೇಳ್ಬೋದು. ವೆಯ್ಟ್, ಅದು ಕೂಡ ಇದೆ. ಅಲ್ಲೇ ಒಂದು 200 ಮೀಟರ್ ಡಿಸ್ಟೆನ್ಸ್ ಅಲ್ಲಿ ಬೋಟಿಂಗ್ ವ್ಯವಸ್ಥೆ ಕೂಡ ಮಾಡಿದ್ದಾರೆ. ಅದು ಎಕ್ಸಾಕ್ಟ್ ಆಗಿ ಆ ಬೆಟ್ಟದ ಕೆಳಗಡೆನೆ ಬರುತ್ತೆ. ತುಂಬಾ ಚೆನ್ನಾಗಿದೆ ವ್ಯೂ, ನೋಡ್ಲಿಕ್ಕೆ ತುಂಬಾ ಖುಷಿ ಅನ್ಸುತ್ತೆ. ನಾವು ಒಂದ್ ಕೈ ನೋಡ್ಬಿಡೋಣ ಅಂತ ಬೋಟಿಂಗ್ ನ ಎಂಜಾಯ್ ಮಾಡಿದ್ವಿ. ತುಂಬಾ ಖುಷಿ ಅನಿಸ್ತು. ಟೈಮು 5 ಗಂಟೆ ಆಗ್ತಾ ಬಂತು. ಇಲ್ಲಿ ಈವ್ನಿಂಗ್ ಸ್ನ್ಯಾಕ್ಸ್ ಅಂತ ಕಾಫಿ, ಟೀ, ಬಜ್ಜಿ, ಬೋಂಡಾ, ಪಾನಿಪುರಿ ನಿಮ್ಗೆ ಇಲ್ಲಿ ಕೊಡ್ತಾರೆ. ಅದನ್ನು ಟೇಸ್ಟ್ ಮಾಡ್ತಾ ರಿಲ್ಯಾಕ್ಸ್ ಆಗಿ ಟೈಮ್ ಸ್ಪೆಂಡ್ ಮಾಡಿದ್ವಿ. ಸಂಜೆ ಆಗ್ತಿದಂಗೆನೆ ಕ್ಯಾಂಪ್ ಫೈರ್ ಹಾಕೊಟ್ರು ವಿತ್ ಮ್ಯೂಸಿಕ್. ಇಲ್ಲಿ ತುಂಬಾ ಹೊತ್ತು ಎಲ್ಲ ಟೈಮ್ ಸ್ಪೆಂಡ್ ಮಾಡಿದ್ವಿ. ಹುಡುಗರು ಸಿಂಗಿಂಗು, ಡ್ಯಾನ್ಸಿಂಗು ಅಂತ ಎಲ್ಲ ಬಿಸಿ ಆಗಿದ್ರು. ಗಂಟೆ 9 ಆಯ್ತು. ಎಲ್ಲರೂ ಊಟ ಮಾಡಿ ಮಲ್ಕೊಂಡ್ವಿ. ಹಾಗೆ ಬೆಳಿಗ್ಗೆ ಆಗ್ತಿದ್ದಂಗೆನೆ ಎಲ್ಲ ಟ್ರೆಕ್ಕಿಂಗ್ ಹೋಗೋಣ ಅಂತಾನು ಪ್ಲಾನ್ ಮಾಡಿದ್ವಿ. ಟ್ರೆಕ್ಕಿಂಗ್ ಹೋಗೋಣ ಅಂತ ಪ್ಲಾನ್ ಮಾಡಿದಾದ್ರು ಹೌದು, ಆದ್ರೆ ಬೆಳಿಗ್ಗೆ ರೆಡಿಯಾಗಿ ಬಂದಿದ್ದು ಬರೀ 4 ಜನ. ಕೊನೆಗೆ ಗೈಡ್ ನಮ್ಮನ್ನ ರೇವಣ ಸಿದ್ದೇಶ್ವರ ಪಕ್ಕದಲ್ಲಿರೋ ಇನ್ನೊಂದು ಬೆಟ್ಟಕ್ಕೆ ಕರ್ಕೊಂಡು ಹೋದ್ರು. ತುಂಬಾ ಚೆನ್ನಾಗಿತ್ತು.
ಈ ಬೆಟ್ಟ ಹತ್ತಿ ನಾವು ಮೇಲೆ ಹೋದ್ಮೇಲೆ ಅನಿಸ್ತು ನಮ್ಮ ಹುಡುಗರು ಎಷ್ಟು ಮಿಸ್ ಮಾಡ್ಕೊಂಡ್ರು ಅಂತ ಅಂದ್ಬಿಟ್ಟು. ಬೆಟ್ಟ ಹತ್ಬಿಟ್ಟು ಫುಲ್ ವ್ಯೂ ನೋಡಿದ್ವಿ. ಸುತ್ತಲೂ ತುಂಬಾ ಗ್ರೀನರಿ ಆಗಿದೆ, ತುಂಬಾ ಚೆನ್ನಾಗಿದೆ. ಬೆಟ್ಟ ಗುಡ್ಡಗಳಂತೂ ಸಖತ್ತಾಗಿ ಕಾಣುತ್ತೆ. ಟ್ರೆಕ್ಕಿಂಗ್ ಮುಗಿಸ್ಕೊಂಡು ನಾವು ರೂಮ್ಗೆ ಹೋಗಿ ಬ್ರೇಕ್ಫಾಸ್ಟ್ ಮಾಡಿ ಚೆಕ್ಔಟ್ ಆಗಕ್ಕೆ ರೆಡಿ ಆದ್ವಿ. ಓಕೆ ಫ್ರೆಂಡ್ಸ್, ನೀವು ಇಲ್ಲಿವರೆಗೂ ನೋಡಿದ್ದು ವೈಲ್ಡ್ ವ್ಯಾಲಿ ಮೌಂಟೇನ್ ಬೇರ್ ರೆಸಾರ್ಟ್. ಈ ಮೆಮೊರಬಲ್ ಮೂಮೆಂಟ್ಸ್ ನಾವು ಎಂಜಾಯ್ ಮಾಡಿದ್ವಿ. ನೀವು ನೋಡಿ ಎಂಜಾಯ್ ಮಾಡಿ, ಹಾಗೆ ಈ ರೆಸಾರ್ಟ್ನ ವಿಸಿಟ್ ಮಾಡಿ. 100% ಡ್ಯಾಮ್ ಶ್ಯೂರ್ ನೀವು ಇದನ್ನ ಲೈಕ್ ಮಾಡ್ತೀರಾ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ನಮಸ್ಕಾರ. ನಾನು ಇವತ್ತು ವೈಲ್ಡ್ ವ್ಯಾಲಿ ಅಂತ ಒಂದು ರಾಮನಗರದ ಹತ್ರ ಇರೋ ಒಂದು ರೆಸಾರ್ಟ್ ಬಂದಿದ್ದೀನಿ. ತುಂಬಾ ಚೆನ್ನಾಗಿದೆ, ಫುಡ್ ಎಲ್ಲ ಚೆನ್ನಾಗಿದೆ, ಆಕ್ಟಿವಿಟೀಸ್ ಎಲ್ಲ ಸಖತ್ತಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ.